ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರಿಂದ ಕ್ರಾಸ್ ಮತದಾನದ ವಿಚಾರವಾಗಿ ಯಾದಗಿರಿಯಲ್ಲಿ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಹೇಳಿಕೆಯನ್ನ ನೀಡಿದ್ದಾರೆ. ಕ್ರಾಸ್ ವೋಟಿಂಗ್ ಮಾಡಿದ್ದು ಬಹಳ ನೋವು ಅನಿಸ್ತಾ ಇದೆ. ಬಿಜೆಪಿಯ ಲಿಂಗರಾಜ್ ಪಾಟೀಲ್ಗೆ ಓಟು ಕಡಿಮೆ ಬಂದಿವೆ. ನಮ್ಮ ಬಿಜೆಪಿ ಓಟು ನಮಗೆ ಬಂದಿದ್ರೆ ಸಂತೋಷವಿತ್ತು, ಆದ್ರೆ ನಮಗೆ ಬಂದಿಲ್ಲ. ಕ್ರಾಸ್ ವೋಟಿಂಗ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಬಿಜೆಪಿ ಪಕ್ಷದಿಂದ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿ ಪಕ್ಷಕ್ಕೆ ದ್ರೋಹ ಮಾಡಬಾರ್ದು. ಯಾರೇ ಮಾಡಿದ್ರು ತಪ್ಪೇ ಅಂತ ನಮೋಶಿ ಹೇಳಿದ್ದಾರೆ. ನಿನ್ನೆ ಅದೆಲ್ಲ ಆಗಿದೆ. ನಮಗೂ ಭಾಳ ನೋವು ಅನಿಸುತ್ತೆ. ಬಿ ಜೆ ಪಿಗೆ ಬರುವಂಥ ಮತಗಳು ನಮ್ಮ ಲಿಂಗರಾಜ್ ಪಾಟೀಲ್ ಅವರಿಗಾಗಲಿ ಇವರಿಗಾಗಲಿ ಅಂದರೆ ಓಟ್ ಕಡಿಮೆ ಬಂದಿದ್ದಾವೆ. ಏನು ನಮ್ಮ ಓಟ್ ನಮಗೆ ಬಿದ್ದಿದ್ರೂ ನಮ್ಗೆ ಸಂತೋಷ ಇತ್ತು. ಅದ್ರ ಓಟ್ಗಳು ಕ್ರಾಸ್ ವೋಟಿಂಗ್ ಆಗಿದೆ. ನನಗನ್ಸುತ್ತೆ ಕ್ರಮ ಕೈಗೊಳ್ಬೇಕು. ಯಾರೇ ಇರಲಿ ಸಮ್ ಆ್ಯಕ್ಷನ್ ಹ್ಯಾಸ್ ಟು ಟೇಕ್. ನೋಡೋಣ ಸರ್, ರಾಜ್ಯದವ್ರು ಏನು ತೀರ್ಮಾನ ಮಾಡ್ತಾರೆ. ಬಹುಶಃ ಒಂದೆರಡು ದಿವಸ ಒಳಗೆ ನಮ್ಮ ವಿಜಯಣ್ಣವರು ಕೂಡ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರಂತ ಅನಿಸುತ್ತೆ. ಯಾವ ಪಕ್ಷದಿಂದ ಆರಿಸಿ ಬರ್ತಾರ ಎಂದು ದ್ರೋಹ ಮಾಡಬಾರ್ದು, ಖಂಡಿತ ಮಾಡೇಬಾರ್ದು. ಯಾರೇ ಇರಲಿ ಆದರೆ ಇದು ತಪ್ಪು. ಯಾರೇ ಮಾಡಲಿ ತಪ್ಪು. ನನಗನ್ಸುತ್ತೆ ಇದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ. ಆ ವಿಚಾರ ಇದಕ್ಕೆ ಜೋಡಿಸ್ತಾರಂತ ನನಗೇನು ಅನ್ಸೋದು. ಇನ್ನು ಕಾರಣ ಗೊತ್ತಿಲ್ಲ ನನಗೆ.